ಸಿದ್ದರಾಮಯ್ಯನವರ ಮನೆಯಲ್ಲಿ ಚೌಚೌಬಾತ್ ತಿಂದಿದ್ದು ಆಯಿತು. ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ನಾಟಿ ಕೋಳಿ ತಿಂದಿದ್ದು ಆಯಿತು, ಚಪ್ಪರಿಸಿದ್ದು ಆಯಿತು, ಬ್ರದರ್ಸ್ ಅಂತ ಹೇಳಿದ್ದು ಆಯಿತು. ಅದಾದ ನಂತರ ಕಿಡಿ ಹಚ್ಚಿದ್ದು ಆಯಿತು, ಗಾಳಿ ಬೀಸಿದ್ದು ಆಯಿತು, ತುಪ್ಪ ಸುರಿದಿದ್ದು ಆಯಿತು, ಬೆಂಕಿ ಧಗಧಗ ಅಂತ ಹೊತ್ತಿ ಉರಿದಿದ್ದು ಆಯಿತು. ಆದರೆ ಈಗ ಈ ಬೆಂಕಿಯನ್ನು ನಂದಿಸುವಂಥ ಕೆಲಸಕ್ಕೆ ಹೈಕಮಾಂಡ್ ಹೇಗೆ ಮುಂದಾಗುತ್ತೆ ಅನ್ನುವಂಥದ್ದನ್ನು ಈಗ ನೋಡಬೇಕಾಗಿದೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಗಿತಿಲ್ಲ ಕಾಂಗ್ರೆಸ್ ಕುರ್ಚಿ ಫೈಟ್. ಹೈಕಮಾಂಡ್ಗೆ ಬಿಸಿ ತುಪ್ಪವಾದ ರಾಜ್ಯ ರಾಜಕೀಯ. ಅಧಿವೇಶನದ ಮೊದಲ ವಾರವೇ ಬಣ ಫೈಟ್ ಜೋರು. ಸಿದ್ದು ವರ್ಸಸ್ ಡಿ.ಕೆ. ಬಣದ ಕದನಕ್ಕಿಲ್ಲ ಬ್ರೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ದಿನೇ ದಿನೇ ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಕದನ ವಿರಾಮ ಘೋಷಣೆ ಮಾಡಿದ್ರು. ಆದರೆ ಇಬ್ಬಣ ನಾಯಕರು ಮಾತ್ರ ಬಾಯಿ ಮುಚ್ಕೊಂಡಿಲ್ಲ. ಇದೇ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಲ್ಲವೂ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಮತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಕುರ್ಚಿ ಗಲಾಟೆ ಭುಗಿಲೆದ್ದಿದೆ. ಅಧಿವೇಶನದ ಮೊದಲ ದಿನವೇ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹಾಕಿದ ಬಾಂಬ್ ಕುರ್ಚಿ ಕದನಕ್ಕೆ ಮತ್ತೆ ಕಿಡಿ ಹೊತ್ತಿಸಿದೆ. ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂಥೇಳಿ ಹೈಕಮಾಂಡ್ ಹೇಳಿದೆ ಎಂಬ ಯತೀಂದ್ರ ಹೇಳಿಕೆ ಡಿ.ಕೆ. ಶಿವಕುಮಾರ್ ಬಣದ ಆಕ್ರೋಶ ಕಾರಣವಾಗಿತ್ತು. ಕೌಂಟರ್ ರಿಯಾಕ್ಷನ್ ಡಿ.ಕೆ.ಶಿ ಬಣದಿಂದ ಶುರುವಾಗಿದೆ. ಅಲ್ಲದೆ ಸಿದ್ದರಾಮಯ್ಯ ಪರ ಆಪ್ತೇಷ್ಟ ನಾಯಕರು ಕೂಡ ಬ್ಯಾಟ್ ಬೀಸ್ತಾ ಇರೋದು ಡಿ.ಕೆ. ಬಣದ ನಾಯಕರಲ್ಲಿ ಕಿಡಿ ಹೊತ್ತಿಸಿದೆ. ಹೀಗಾಗಿ ಯತೀಂದ್ರ ವಿರುದ್ಧ ಡಿ.ಕೆ.ಶಿ ಬಣದ ಶಾಸಕರು ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸಿ ಕಿಡಿಕಾರ್ತಿದ್ದಾರೆ. ನಾನು ಮೊದಲಿಂದನೂ ಅದನ್ನು ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆ್ಯಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ, ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂತಂದ್ರೆ ಅವರು ಡಿ.ಸಿ.ಎಂ ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದರೆ 5 ವರ್ಷ ಮುಂದುವರೆದು ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಹೈಕಮಾಂಡ್ ತೀರ್ಮಾನ. ಡಿ.ಸಿ.ಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ಕಡೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಆ ಕಾರಣಕ್ಕೆ ಹೋಗೋಕ್ಕಾಗಲಿಲ್ಲ. ಬೆಳಗಾಮಲ್ಲಿ ಅಸೆಂಬ್ಲಿ ಇದ್ದಿದ್ದ ಕಾರಣಕ್ಕೆ ಹಾಗಾಗಿ ಎಲ್ಲರೂ ಅವ್ರವ್ರು ಬ್ರೇಕ್ಫಾಸ್ಟ್ ಊಟ ಕೊಡ್ತಾರೆ. ಇಲ್ಲಿ ನಾಯಕತ್ವ ಗೊಂದಲ ಎಲ್ಲ ನಾವೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿ ಕ್ಲಿಯರ್ ಆಯ್ತಲ್ಲಪ್ಪ. ನೋ ಗೊಂದಲ ಇರೋದು ಬರೀ BJPಯಲ್ಲಿ JDS ಅಲ್ಲ ಅಷ್ಟೇ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅತಿ ಉತ್ತಮವಾಗಿ ಜನಪರವಾದ ಕೆಲಸಗಳು ಮಾಡ್ತಾ ಇದೆ. ಯಾವಾಗ ತನಕ ಹೈಕಮಾಂಡ್ ಬಯಸ್ತದೆ ಅಲ್ಲಿ ತನಕ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ಯಾರನ್ನ ಯಾವಾಗ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕಿಂಗ್ ಇಸ್ ಅಲ್ಲ ಕರೆಕ್ಟ್. ಕಿಂಗ್ ಇಲ್ಲ ಅಂದ್ರೆ ತಾನೇ ಬೇರೆ ಯಾರೋ ಈ ವರ್ಗಗಳನ್ನ ಪ್ರತಿನಿಧಿಸಬೇಕು ಅಂತ ಪ್ರಸಾದ್ ಸಾಹೇಬ್ರು ಹೇಳುದು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ನಾನು ಅದನ್ನು ಹೇಳಿದ್ದೀನಲ್ಲ, ಜನವರಿ ಮಾತಾಡ್ತೀನಿ. ಪುನಃ ಕೇಳೋದ್ರಾಗ ಅರ್ಥ ಇಲ್ಲ. ನೀವು ಏನು ಹೇಳಿದ್ರು ಬಾಯಿ ತಪ್ಪು ಮಾತಾಡೋದಿಲ್ಲ. ಜನವರಿ ನಿಮ್ಗೆ ಉತ್ತರ ಕೊಡ್ತೀನಿ. ಜನವರಿವರೆಗೆ ಅವಕಾಶ ಮಾಡಿ. ಈಗ CLP ನಾಯಕರಾಗಿ ಸಿದ್ದರಾಮಯ್ಯವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಂಗಾಗಿ ಯಾವ ಗೊಂದಲ ಇಲ್ಲ. ಈಗ ನಾನು ಹೇಳಿದ್ದೀನಿ, MLAಗೆ ಓಟ್ ಇರುತ್ತೆ. ಮುಖ್ಯಮಂತ್ರಿಗೆ ಒಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ MLAಗೆ ಇರ್ತದೆ, ನನಗಿದೆ. ನಾನು ಮಾತಾಡೋದು ಸ್ವಲ್ಪ ಅರ್ಥ ಇರ್ತದೆ ಅಂತಂದ್ರೆ ನಾನು ಮಾತಾಡೋದು ನೀವು ಅರ್ಥ ಮಾಡ್ಕೋಬೇಡ್ರಿ ಅಂದಮೇಲೆ MLCಗೆ ಯಾಕೆ ಕನ್ಸಿಡರ್ ಮಾಡ್ತೀರಿ? ಅವ್ರದ್ದೇನು ಓಟ್ ಬೀಳುತ್ತಾ? ನಿಮ್ಮ ಮಾಹಿತಿ ಪ್ರಕಾರ ಏನು ಓಟ್ ಬೀಳುತ್ತಾ? ಗೊತ್ತಿಲ್ಲ. ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ. ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಇನ್ನು ಕುರ್ಚಿ ಫೈಟ್ ಮಧ್ಯೆಯೇ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಬಣದ ಡಿನ್ನರ್ ಮೀಟಿಂಗ್ ಅಸ್ತ್ರಕ್ಕೆ ಡಿ.ಕೆ.ಶಿ ಪಾಳ್ಯದಿಂದಲೂ ಪ್ರತ್ಯಸ್ತ್ರ ಹೂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಆಪ್ತರ ಮೀಟಿಂಗ್ ಮಾಡಿ ಡಿ.ಕೆ. ಶಿವಕುಮಾರ್ ಕುರ್ಚಿ ಯುದ್ಧಕ್ಕೆ ಪರೋಕ್ಷ ಸಿದ್ಧತೆಯನ್ನು ಶುರು ಮಾಡಿಕೊಂಡಿದ್ದಾರೆ.
ಮತ್ತೊಂದು ಕಡೆ ಸಿದ್ದು ಬಣ ಕೂಡ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡುವ ಮೂಲಕ ಕುರ್ಚಿ ಕದನದ ಆಟವನ್ನ ಜೀವಂತ ಉಳಿಸಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕುರ್ಚಿ ಗಲಾಟೆ ಮುಗಿಯುವಂತಹ ಲಕ್ಷಣ ಕಾಣ್ತಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ಹೇಳಿಕೆಗಳನ್ನ ಕೊಟ್ಟರೋ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಆಕ್ಟಿವ್ ಆಗಿದೆ. ಹೀಗಾಗಿ ಬೆಳಗಾವಿಯಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಮಾಡ್ತಿದ್ದಾರೆ. ಮುಂದಿನ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದ ತಂತ್ರಕ್ಕೆ ಸಿದ್ದರಾಮಯ್ಯನವರ ಬಣದ ತಂತ್ರವು ಕೂಡ ತೆರೆಮರೆಯಲ್ಲಿ ಸಾಕ್ತಿದೆ. ಪರೋಕ್ಷವಾಗಿ ಅವರು ಕೂಡ ಸಭೆಗಳನ್ನ ಮಾಡುವ ಮೂಲಕ ಮತ್ತೊಂದು ಸುತ್ತಿನ ಆಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ. ಈ ಮಧ್ಯೆ ಕಾಂಗ್ರೆಸ್ ಕುರ್ಚಿ ಕದನವನ್ನ ವಿಪಕ್ಷ ಬಿಜೆಪಿ ಅಧಿವೇಶನದಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಕಲಾಪದಲ್ಲಿಯೇ ಕಾಂಗ್ರೆಸ್ ನಾಯಕರ ಕಾಲೆಳೆಯುವ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣದ ಜಗಳವನ್ನೇ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ, ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಕುರ್ಚಿ ಫೈಟ್ ಮಧ್ಯೆ ದೆಹಲಿಗೆ ಸಿಎಂ ಡಿಸಿಎಂ ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಹೈಕಮಾಂಡ್. ಸಿದ್ದು ಡಿಕೆಶಿ ಬಣಕ್ಕೆ ಸಂದೇಶ ರವಾನಿಸುತ್ತಾ ಕುರ್ಚಿ ಕದನದ ನಡುವೆ ವೋಟ್ ಚೋರಿ ಪ್ರತಿಭಟನೆಗಾಗಿ ಸಿಎಂ ಡಿಸಿಎಂ ಹಾಗೂ ಎರಡು ಬಣದ ಶಾಸಕರು ಸಚಿವರು ದೆಹಲಿಗೆ ಹೋಗ್ತಿದ್ದಾರೆ. ಈ ವೇಳೆ ಹೈಕಮಾಂಡ್ ನಾಯಕರು ಎರಡು ಬಣದ ನಡುವೆ ಮತ್ತೆ ಸಂಧಾನ ಮಾಡಿ ಅಧಿವೇಶನ ಮುಗಿಯುವವರೆಗೂ ಸುಮ್ನಿರಿ ಅನ್ನೋ ಸಂದೇಶ ಕೊಡೋ ಸಾಧ್ಯತೆ ಹೆಚ್ಚಿದೆ. ಈ ವೇಳೆ ಸಿದ್ದು ಡಿಕೆಶಿ ಬಣದವರು ಹೈಕಮಾಂಡ್ ಮುಂದೆ ತಮ್ಮ ಬಣದ ಕ್ಲೈಮ್ ಮಂಡನೆ ಮಾಡೋ ಸಾಧ್ಯತೆ ಇದೆ. ಕುರ್ಚಿ ಗಲಾಟೆ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರ ಜೊತೆ ಶಾಸಕರು ಮತ್ತೆ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಮಾಡ್ತಿದ್ದು, ಉದ್ದೇಶ ವೋಟ್ ಚೋರಿ ಪ್ರತಿಭಟನೆ ಆದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನ ಗೊಂದಲದ ವಿಚಾರವನ್ನ ಹೈಕಮಾಂಡ್ ಅಂಗಳದ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಅಧಿವೇಶನ ಮುಗಿಯವರೆಗೂ ಎಲ್ಲವೂ ಕೂಡ ಸಂಭಾಳಿಸಿಕೊಂಡು ಹೋಗಿ ಅನ್ನುವಂತ ಸಂದೇಶ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ ವಾಕ್ಸಮರಗಳು, ಗೊಂದಲಗಳು ಕಾಂಗ್ರೆಸ್ನಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಅಧಿವೇಶನದ ಎರಡನೇ ವಾರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೊಂಡು ಅಧಿವೇಶನ ನಡೆಸೋ ಪ್ಲಾನ್ನಲ್ಲಿ ಕಾಂಗ್ರೆಸ್ ಇದೆ. ಒಂದು ವೇಳೆ ಬಣದ ಶಾಸಕರುಗಳ ಹೇಳಿಕೆಗೆ ಬ್ರೇಕ್ ಬೀಳದೆ ಹೋದ್ರೆ ವಿಪಕ್ಷಗಳಿಗೆ ಇದೇ ಅತಿ ದೊಡ್ಡ ಅಸ್ತ್ರ ಆಗೋ ಸಾಧ್ಯತೆ ಕೂಡ ಇದೆ. ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಳಗಾವಿ.